ಬಟ್ಟೆ ತೊಟ್ಟು ವಿದ್ಯಾರ್ಥಿಗಳ ದೃಶ್ಯ ಸರ್ಕಾರಿ ಶಾಲೆಗಳೆಲ್ಲ ಅದಕ್ಕೆ ವಿದ್ಯಾರ್ಥಿಗಳು ಇಲ್ಲದಂತಾಗಿರುವಂತದ್ದು. ಲಕ್ಷ ಹಣ ಕೊಟ್ಟು ಉಚಿತವಾಗಿ ಶಿಕ್ಷಣ ಕೊಟ್ಟರು ಸರ್ಕಾರಿ ಶಾಲೆಗಳು ಕ್ಲೋಸ್ ಆಗ್ತಾ ಇವೆ. ಶಿಕ್ಷಕರ ಕೊರತೆ ಇರಬಹುದು, ನಿರಾಸಕ್ತಿಗೆ ಕಾರಣವಾಗ್ತಾ ಇದೆ. ಇನ್ನು ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಪರಿಣಾಮಕಾರಿಯಾಗಿ ಜಾರಿಗೊಳಿಸುವುದರಿಂದ 30% ಕುಸಿದಿದೆ. ದುರದೃಷ್ಟಕರ ವಿಷಯ ಅಂದ್ರೆ ತಪ್ಪಾಗಲ್ಲ. 700 ಶಾಲೆಗಳನ್ನ ಒಂದಿಷ್ಟು ಕೆಪಿಎಸ್ಸಿ ಶಾಲೆ ಗ್ರಾಮ ಪಂಚಾಯಿತಿಗೆ ಒಂದರಂತೆ ಈ ಹೊಸ ಶೈಕ್ಷಣಿಕ ಮಾದರಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ನೀಲಿ ಬಟ್ಟೆ ತೊಟ್ಟು ಸರ್ಕಾರಿ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳ ದೃಶ್ಯ ಕಣ್ಣಿಗೆ ಬೀಳೋದು ಈಗೀಗ ಅಪರೂಪವಾಗಿದೆ. ಯಾಕಂದ್ರೆ ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚುವ ವ್ಯವಸ್ಥೆಗೆ ಬಂದಿದೆ. ಸರ್ಕಾರಿ ಶಾಲೆಗಳು ಇದ್ರೂ ಅಲ್ಲಿ ಓದೋಕೆ ವಿದ್ಯಾರ್ಥಿಗಳು ಇಲ್ಲದಂತಾಗಿರುವಂತದ್ದು. ಇನ್ನು ಲಕ್ಷ ಹಣ ಕೊಟ್ಟು ಖಾಸಗಿ ಶಾಲೆಗೆ ಕಳಿಸ್ತಾ ಇರುವಂತಹ ಪೋಷಕರು ಆದ್ರೆ ಉಚಿತವಾಗಿ ಶಿಕ್ಷಣ ಕೊಟ್ಟರು ಯಾಕೆ ಸರ್ಕಾರಿ ಶಾಲೆಗಳು ಕ್ಲೋಸ್ ಆಗ್ತಾ ಇವೆ? ಎಲ್ಲೋ ಒಂದು ಕಡೆ ಸರ್ಕಾರಿ ಶಾಲೆಗಳು ತೀವ್ರವಾದ ಹಿನ್ನಡೆಯನ್ನ ಕಾಣ್ತಾ ಇವೆ. ಅದಕ್ಕೆ ಸರ್ಕಾರದ ಕೆಲವೊಂದು ನಿರ್ಧಾರಗಳೇ ಕಾರಣ ಅಂತ ಹೇಳಿದ್ರು ತಪ್ಪಿಲ್ಲ. ಇನ್ನು ಸರ್ಕಾರಿ ಶಾಲೆಗೆ ಸರಿಯಾದ ಮೂಲ ಸೌಕರ್ಯ ಒದಗಿಸದೇ ಇರುವುದು, ಶಿಕ್ಷಕರ ಕೊರತೆ ಇರಬಹುದು, ಇವೆಲ್ಲವೂ ಸಹ ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿಗೆ ಸೂಕ್ತವಾದ ಸೌಲಭ್ಯವನ್ನ ಒದಗಿಸಿಕೊಡುವಲ್ಲಿ ಆಳುವ ಸರ್ಕಾರಗಳು ನಿರಾಸಕ್ತಿಗೆ ಕಾರಣವಾಗ್ತಾ ಇವೆ. ಇನ್ನು ಬಡವರು ಮತ್ತು ಕೂಲಿ ಕಾರ್ಮಿಕರು ಮಕ್ಕಳು ಸಂಪೂರ್ಣವಾಗಿ ಸರ್ಕಾರಿ ಶಾಲೆಗಳ ಮೇಲೆಯೇ ಅವಲಂಬನೆ ಆಗಿದ್ದಾರೆ. ಆದ್ರೆ ಸರ್ಕಾರಿ ಶಾಲೆಗಳ ಉತ್ತಮ ಶಿಕ್ಷಣದ ಕೊರತೆಯಿಂದ ಕೆಲವು ಪೋಷಕರು ಅನಿವಾರ್ಯವಾಗಿ ಖಾಸಗಿ ಶಾಲೆಗಳತ್ತ ಮುಖ ಮಾಡ್ತಾ ಇರುವುದು ಅನಿವಾರ್ಯವಾಗಿದೆ. ಇನ್ನು ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ 2009 ಮತ್ತು ಕರ್ನಾಟಕ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಮಕ್ಕಳ ಹಕ್ಕು ಮತ್ತು ನಿಯಮಗಳ ನಿರ್ಬಂಧಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವುದರಿಂದ ಅಪಾರ ಸಂಖ್ಯೆಯಲ್ಲಿ ಮಕ್ಕಳು ಶಾಲೆಯಿಂದ ಹೊರಗಿದ್ದಾರೆ. ಇನ್ನು ಸರ್ಕಾರಿ ಶಾಲೆಗಳಲ್ಲಿ ಕಳೆದ 15 ವರ್ಷಗಳಲ್ಲಿ ಮಕ್ಕಳ ದಾಖಲಾತಿ ಪ್ರಮಾಣ 30% ಕುಸಿದಿದೆ. ಪರಿಸ್ಥಿತಿ ಹೀಗೆ ಮುಂದುವರಿಯಲು ಬಿಟ್ರೆ ಖಾಸಗಿ ಶಾಲೆಗಳ ಮಾಲೀಕರಿಗೆ ಬೆಂಬಲ ನೀಡಿದಂತಾಗುತ್ತೆ ಎನ್ನಲಾಗ್ತಾ ಇದೆ. 2 ಹೊತ್ತಿನ ಊಟ ಮಾಡಲು ಸಂಪಾದನೆ ಇಲ್ಲದೆ ವ್ಯಕ್ತಿಯು ತನ್ನ ಮಕ್ಕಳನ್ನ ಖಾಸಗಿ ಶಾಲೆಗೆ ಕಳಿಸಲು ತನ್ನ ಊಟದ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಬೇಕಾಗಿರುವಂತ ಸ್ಥಿತಿ. ಇನ್ನು ಇಂತಹ ಪರಿಸ್ಥಿತಿ ಸೃಷ್ಟಿಸುವ ಮೂಲಕ ನಾವು ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ ಸೃಷ್ಟಿ ಆಗ್ಬಲ್ಲವ. ಇಂದು ಉಳ್ಳವರು ಮೂಲ ಸೌಲಭ್ಯಗಳನ್ನ ಪಡ್ಕೋತಾರೆ, ಇಲ್ಲದವರಿಗೆ ಏನೂ ಇಲ್ಲ. ಇದು ನಿಜಕ್ಕೂ ದುರದೃಷ್ಟಕರ ವಿಷಯ ಅಂದ್ರೆ ತಪ್ಪಾಗಲ್ಲ. ಆದ್ರೆ ಸರ್ಕಾರ ತೆಗೆದುಕೊಂಡ ನಿರ್ಧಾರವೆಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಇತ್ತೀಚೆಗೆ ತೀರಾ ಕಡಿಮೆ ಆಗ್ತಾ ಇದೆ. ಅಲ್ಲಿಗೆ ಸುತ್ತಲಿನ 5 ರಿಂದ 10 ಶಾಲೆಗಳಿಗೆ ಶಿಕ್ಷಕರು, ಕಟ್ಟಡ ಮತ್ತು ಮೂಲ ಸೌಕರ್ಯಗಳನ್ನ ಒದಗಿಸುವಲ್ಲೂ ಆಗ್ತಾ ಇಲ್ಲ. ಇನ್ನು ಹೀಗಾಗಿ 2 ಗ್ರಾಮ ಪಂಚಾಯಿತಿಗೊಂದರಂತೆ ಕರ್ನಾಟಕದಲ್ಲಿ ಹೊಸದಾಗಿ 700 ಶಾಲೆಗಳನ್ನ ಆರಂಭಿಸಲು ರಾಜ್ಯ ಸರ್ಕಾರ ಇದೀಗ ತೀರ್ಮಾನಿಸಿದೆ. ಶಿಕ್ಷಣ ಇಲಾಖೆ ನೀಡಿರುವಂತಹ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಸುಮಾರು 10ಕ್ಕಿಂತ ಕಡಿಮೆ ಮಕ್ಕಳಿರುವಂತಹ 5,000 ಶಾಲೆಗಳು ಸೇರಿ 50ಕ್ಕಿಂತ ಕಡಿಮೆ ಮಕ್ಕಳಿರುವ ಸರ್ಕಾರಿ ಶಾಲೆಗಳ ಸಂಖ್ಯೆ 25,000ಕ್ಕೆ ಹೆಚ್ಚಾಗಿದೆ. ವರ್ಷ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದರಂತೆ ಹಂತವಾಗಿ ಪ್ರತಿ ವರ್ಷ ಒಂದಿಷ್ಟು ಕೆಪಿಎಸ್ಸಿ ಶಾಲೆಗಳನ್ನ ಆರಂಭಿಸಿ ಕಡಿಮೆ ಮಕ್ಕಳಿರುವಂತಹ ಶಾಲೆಗಳನ್ನ ಆ ಶಾಲೆಗಳಿಗೆ ವಿಲೀನ ಮಾಡುವ ಯೋಚನೆ ಸರ್ಕಾರದಾಗಿದೆ. ಹಾಗಾದ್ರೆ ಸರ್ಕಾರವು ಈ ನಿರ್ಧಾರ ತೆಗೆದುಕೊಂಡಿದ್ದಾದ್ರೂ ಯಾಕೆ? ಶೈಕ್ಷಣಿಕ ವಲಯದಲ್ಲಿ ಇದು ಐತಿಹಾಸಿಕ ಬದಲಾವಣೆ ಆಗಿದೆಯಾ? ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕೆ ತೆಗೆದುಕೊಂಡಂತಹ ನಿರ್ಧಾರನ ಇನ್ನು ಸರ್ಕಾರವು ಇನ್ನು ಮುಂದೆ ಕೆಲವು ಕಾರ್ಪೊರೇಟ್ ಶಾಲಾ ಕಟ್ಟಡಗಳ ಮಾದರಿಯಲ್ಲಿ ಸರ್ಕಾರವೇ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಾದರಿಯಲ್ಲಿ ಅತ್ಯಾಧುನಿಕ ಶಾಲೆಗಳನ್ನ ಸ್ಥಾಪಿಸಲು ಮುಂದಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ವಂಗನೂರಿನ ಸರ್ಕಾರಿ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯನ್ನ ಒಟ್ಟುಗೂಡಿಸಿ ಕರ್ನಾಟಕ ಪಬ್ಲಿಕ್ ಶಾಲೆಯಾಗಿ ಪರಿವರ್ತಿಸಲು ಅನುಮತಿ ನೀಡಿರುವಂತಹ ಶಿಕ್ಷಣ ಇಲಾಖೆ ಈ ಶಾಲೆಯ ಸುತ್ತಲೂ 6 ಕಿಲೋಮೀಟರ್ ವ್ಯಾಪ್ತಿಯ 7 ಪ್ರಾಥಮಿಕ ಶಾಲೆಗಳನ್ನ ವಿಲೀನಗೊಳಿಸಲು ಒಪ್ಪಿಗೆ ನೀಡಿರುವಂತದ್ದು. ಇನ್ನು ಶಾಲೆಗಳ ವಿಲೀನಕ್ಕೆ ಸ್ಥಳೀಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಕ್ರಮ ವಹಿಸಿದ್ದಾರೆ. ಗ್ರಾಮ ಪಂಚಾಯಿತಿಗೆ ಒಂದರಂತೆ ಇಂತಹ 700 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ 2026-27ನೇ ಸಾಲಿನಲ್ಲಿ ಹೊಸದಾಗಿ ಆರಂಭಿಸಲು ಈಗಾಗಲೇ ಸರ್ಕಾರ ಅನುಮತಿ ನೀಡಿದೆ. ಈ ಪ್ರತಿ ಕೆಪಿಎಸ್ಸಿ ಶಾಲೆಗಳಿಗೂ ಸುತ್ತಲೂ 5-6 ಕಿಲೋಮೀಟರ್ ವ್ಯಾಪ್ತಿಯ ಕನಿಷ್ಠ 5 ರಿಂದ ಗರಿಷ್ಠ 10 ಶಾಲೆಗಳ ವಿಲೀನಕ್ಕೆ ಮುಂದಾಗಿರುವಂತದ್ದು. ಇದರಿಂದ ಮುಂಬರುವಂತಹ ಶೈಕ್ಷಣಿಕ ಸಾಲಿನಲ್ಲಿ ಕನಿಷ್ಠ 5,000ದಿಂದ ಗರಿಷ್ಠ 7,000 ಸರ್ಕಾರಿ ಶಾಲೆಗಳು ಈ ಕೆಪಿಎಸ್ಸಿ ಶಾಲೆಗಳಲ್ಲಿ ವಿಲೀನವಾಗುವ ಮೂಲಕ ಬಂದ್ ಆಗುವುದು ಬಹುತೇಕ ಖಚಿತವಾಗಿದೆ ಎನ್ನಲಾಗ್ತಾ ಇದೆ. ಹೌದು, ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇರೋದ್ರಿಂದ ಎಲ್ಲಾ ಶಾಲೆಗೂ ಅಗತ್ಯ ಶಿಕ್ಷಕರು, ಅಗತ್ಯ ಇರುವಂತಹ ಕಟ್ಟಡ, ಮೂಲ ಸೌಲಭ್ಯ ಒದಗಿಸಲು ಸಾಧ್ಯವಾಗುವುದಿಲ್ಲ ಎನ್ನುವ ಕಾರಣಕ್ಕೆ
ಗ್ರಾಮ ಪಂಚಾಯಿತಿಗೆ ಒಂದಂತೆ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಅಲ್ಲೇ LKG ಇಂದ 12ನೇ ತರಗತಿವರೆಗೂ ಒಂದೇ ಕಡೆ ಶಿಕ್ಷಣ ಒದಗಿಸಲು ಉದ್ದೇಶಿಸಲಾಗಿದೆ ಎನ್ನಲಾಗ್ತಾ ಇದೆ. ಇನ್ನು ಸರ್ಕಾರವು ಶೈಕ್ಷಣಿಕ ಕ್ಷೇತ್ರದ ಪರಿವರ್ತನೆಯ ಹಂತದಲ್ಲಿದೆ. ಒಂದೆಡೆ ಗ್ರಾಮೀಣ ಮಕ್ಕಳ ಶಿಕ್ಷಣಕ್ಕೆ ಆಧಾರವಾಗಿದ್ದಂತಹ ಕಸ್ತೂರಬಾ ಶಾಲೆಗಳ ವಿಲೀನ ಅಥವಾ ಮುಚ್ಚುವಿಕೆಯ ನಿರ್ಧಾರದಿಂದ ಕೆಲವು ಆತಂಕಗಳಿವೆ. ಆದ್ರೆ ಮತ್ತೊಂದೆಡೆ ಅದೇ ಸಂಪನ್ಮೂಲಗಳು ಬಳಸಿಕೊಂಡು 700 ಹೊಸ KPSC ಶಾಲೆಗಳನ್ನ ತೆರೆಯುವ ಮೂಲಕ ಸರ್ಕಾರವು ಗುಣಮಟ್ಟದ ಶಿಕ್ಷಣವನ್ನ ಪ್ರತಿ ಮಗುವಿನ ಮನೆ ಬಾಗಿಲಿಗೆ ತಲುಪಿಸುವ ಗುರಿ ಹೊಂದಿದೆ. ಈ ಹೊಸ ಶೈಕ್ಷಣಿಕ ಮಾದರಿ ಮತ್ತು ಮೂಲ ಸೌಕರ್ಯಗಳ ಬೃಹತ್ ಹೂಡಿಕೆಯು ರಾಜ್ಯದ ಸರ್ಕಾರಿ ಶಾಲೆಗಳ ಭವಿಷ್ಯವನ್ನ ಹೇಗೆ ಬದಲಾಯಿಸಿದೆ ಎಂಬುದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ ನಿಮ್ಗೋಸ್ಕರ.